ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಶುಕ್ರವಾರ. ಇವತ್ತು ನಮ್ಮ ಮನೇಲಿ ಅಮ್ಮನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ. ಯಾಕೆಂದರೆ ಪ್ರೀತಿ 5 ತಿಂಗಳಾಯ್ತಲ್ಲ, ಅವಳು ತೊಟ್ಟು ತಿರ್ಗ್ಸೋಕ್ಕೆ ಅವ್ರ ಯಜಮಾನ್ರ ಮನೆಗೆ ಹೋಗ್ತಾಳೆ. ಅದಕ್ಕೆ ಮೊದಲಿಗೆ ನಾವು ಮನೇಲಿ ಈ ಥರ ಸತ್ಯನಾರಾಯಣ ಸ್ವಾಮಿ ಪೂಜೆನೋ ಅಥವಾ ಸಣ್ಣ ಪುಟ್ಟ ಪೂಜೆನ ಮಾಡಿ ಕಳಿಸೋದೊಂದು ಸಂಪ್ರದಾಯ. ಅದಕ್ಕೆ ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ದಾರೆ. ಅವರು ಭಾನುವಾರ ತೊಟ್ಟು ತಿರ್ಗ್ಸೋಕ್ಕೆ ಹೋಗ್ತಾರೆ ಅವ್ರ ಮನೆಗೆ. ಹಾಗಾಗಿ ಇವತ್ತು ಕಂಪ್ಲೀಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ ಆಗಿರುತ್ತೆ. ಸರಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ನಾನೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಏನಂತ ಅಂದರೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ವಿಶೇಷವಾಗಿ ಮಾಡುವಂಥ ಸಭಾತ ಪಕ್ಷ ಅಂದರೆ ಸಜ್ಜಿಗೆನ ಹೇಗೆ ಮಾಡ್ತೀನಿ, ಒಂದು ಅರ್ಧ kg ರವೆನ ಬಳಸಿ ಅಳತೆಯ ಪ್ರಮಾಣದಲ್ಲಿ ಬ್ರಾಹ್ಮಣರ ಶೈಲಿಯಲ್ಲಿ ಸಜ್ಜಿಗೆನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಐನೂರೆಲ್ಲ ಬಂದು ನಾವು ಹಿಂದಿನ ದಿನವೇ ಫಲಪತ್ರಗಳು, ಹಾಗೆಯೇ ವೀಳ್ಯದೆಲೆ, ಹಾಗೆ ನವಧಾನ್ಯಗಳು ಮತ್ತು ಕುಂಬಳಕಾಯಿ ದಾನ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅವರು ಅಲಂಕಾರ ಎಲ್ಲ ಮಾಡಿ ಅವರು ಕೂಡ ಪೂಜೆಗೆ ರೆಡಿ ಮಾಡ್ಕೊತಿದ್ರು. ಅಷ್ಟರಲ್ಲಿ ಸಭಾತ ಪಕ್ಷಕ್ಕೆ ಏನು ಬೇಕು ಅದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1.5 ಲೀಟ್ರಷ್ಟು ನೀರಿಗೆ ಅರ್ಧ ಲೀಟ್ರ್ ಹಾಲನ್ನ ಹಾಕಿ ಕುದಿಯೋಕೆ ಒಂದು ಕಡೆ ಗ್ಯಾಸಲ್ಲಿ ಇಟ್ಕೊತಾ ಇದ್ದೀನಿ. ಏಕೆಂದರೆ ಅದು ನೀರು ಚೆನ್ನಾಗಿ ಕಾಯಬೇಕಲ್ವ, ಅದಕ್ಕೋಸ್ಕರ ಹಾಲನ್ನ ಅರ್ಧ kgಗೆ ಅರ್ಧ ಲೀಟ್ರ್ ಹಾಲು ಹಾಕಿದ್ರೆ ಸಾಕಾಗತ್ತೆ. ಅದರಲ್ಲಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅದನ್ನು ಡಬಲ್ ಮಾಡ್ಕೊಂಡೋಗಿ ಅದು ಒಂದು ಕಡೆ ಕಾಯಲಿ. ಅದ್ರ ಜೊತೆಗೆ ನಾನು ಪಕ್ಕದಲ್ಲಿ ಚಿರೋಟಿ ರವೆನ ತೊಗೊಂಡಿರೋದು. ಇಲ್ಲಿ ಸಭಾತ ಪಕ್ಷಕ್ಕೆ ಚಿರೋಟಿ ರವೆ ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಾನು ಅರ್ಧ ಚಿರೋಟಿ ರವೆ, ಅರ್ಧ kg ಸಕ್ಕರೆ, ಹಾಗೆಯೇ ಒಂದು 1/4 ಲೀಟ್ರಷ್ಟು ಎಣ್ಣೆ, ಒಂದು 200 ಗ್ರಾಮಷ್ಟು ತುಪ್ಪ ತೊಗೊಂಡಿದ್ದೀನಿ. ಇನ್ನೂ 100 ಗ್ರಾಮಷ್ಟು ಹಾಕೋಬೋದು. ನಾನಿಲ್ಲಿ 200 ಗ್ರಾಮ್ ತೊಗೊಂಡಿದ್ದೀನಿ. ಅದಕ್ಕೆ ಲವಂಗ, ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿಕಾಯಿ ಇದಿಷ್ಟು ಇಟ್ಕೊಂಡಿದ್ದೀನಿ. ಹಾಲು ಮತ್ತು ನೀರು ಕಾಯಕ್ಕೆ ಇಟ್ಟಿದ್ದೀನಲ್ವ, ಅಷ್ಟರಲ್ಲಿ ರವೆ ಇವನ್ನೆಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಂಡು ಬಿಡೋಣ. ಹಾಗೆ ನಾನೀಗ ರವೆ ಹುರಿಲಿಕ್ಕೆ ಒಂದು ದಪ್ಪನೇ ಬಾಣಲಿ ತೊಗೊಂಡಿದ್ದೀನಿ. ತಳ ದಪ್ಪ ಇರಬೇಕು ಈ ಒಂದು ಪ್ರಸಾದ ಮಾಡಲಿಕ್ಕೆ. ಅದಕ್ಕೇ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆನ ಹಾಕಿ ಚಿರೋಟಿ ರವೆನ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಮೀಡಿಯಮ್ ಹುರಿಲೇನೆ, ಆಯಿತಾ? ಮಧ್ಯದಲ್ಲಿ ತುಪ್ಪ ಎಣ್ಣೆ ಎಲ್ಲ ಸೇರಿಸ್ಕೊತಾ ಇರಬೇಕು. ಈಗ ಚೆನ್ನಾಗಿ ಹುರಿಯೋಣ. ಇದಕ್ಕೇ ನಾನು ಲವಂಗ, ಡ್ರೈ ಫ್ರೂಟ್ಸು ಎಲ್ಲವನ್ನು ಹಾಕೊತೀನಿ ಫ್ರೈ ಮಾಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ಲವಂಗ ಹಾಕೋದ್ರಿಂದ ಅದ್ರ ಘಮ ಹೆಚ್ಚಾಗಿ ಬರುತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಕೂಡ ಶುರು ಮಾಡಿದರು. ಪ್ರೀತಿ, ಮಗು, ಅವ್ರ ಯಜಮಾನರು, ಚಿಟ್ಟೆ ಎಲ್ಲರೂ ಕೂತಿದ್ರು. ಚೆನ್ನಾಗಿ ಅನಿಸುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ಮನೇಲಿ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ನಿಜನೂ ಕೂಡ ಹೌದು. ಈಗ ನಾನು ಬಾಣಲೆಯಿಂದ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರಿತಾ ಇದ್ದೀನಿ ರವೆನ. ಎಷ್ಟು ಸಣ್ಣ ಹುರಿತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಏನಂತಾರೆ ಸಜ್ಜಿಗೆ. ಹಾಗೆ ನಾನಿಲ್ಲಿ ಒಂದು ಕಡೆ ರವೆ ಎಲ್ಲ ಹುರಿತಿದ್ರೆ ಇಲ್ಲಿ ಅಕ್ಕ ನನಗೆ ಏಲಕ್ಕಿ ಪುಡಿ ಎಲ್ಲನೂ ಸಣ್ಣ ಮಾಡಿಕೊಡ್ತಾ ಇದ್ಲು. ಈಗ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾನು ತುಪ್ಪ ಎಲ್ಲವನ್ನು ರವೆಗೆ ಆಲ್ರೆಡಿ ಸ್ವಲ್ಪನೇ ಹಾಕಿ ಹುರಿದಿದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡೆ ಈ ರೀತಿ ಹದದಲ್ಲಿ ಬಂದಿರಬೇಕು. ರವೆ ಸ್ವಲ್ಪ ಕೆಂಪಾಳ ಆಗಿರುತ್ತೆ ಹುರಿತಾ ಅಷ್ಟು ಬಂದರೆ ಸಾಕು. ಅಷ್ಟರಲ್ಲಿ ಹಾಲು ಕೂಡ ಕುದಿಯೋಕ್ಕೆ ಬಂತು. ಈಗ ಹಾಲು ಹಾಕೊಳ್ಳೋದು ಒಂದೇ ಬಾಕಿ ಇರೋದು. ಬನ್ನಿ ಈಗ ಹಾಲು ಹಾಕ್ಕೊಳ್ಳೋಣ. ಈಗ ಎಷ್ಟು ನಾನು ಕಾಯಕ್ಕಿಟ್ಟಿದ್ದೀನಿ, 1.5 ಲೀಟ್ರಷ್ಟು ನೀರು, ಅರ್ಧ ಲೀಟ್ರಷ್ಟು ಹಾಲು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕು. ನಾವು ಎಷ್ಟು ಹಾಕಿದ್ರೂ ಅಷ್ಟು ತೊಗೊಳುತ್ತೆ ರವೆ. ಇದು ಚಿರೋಟಿ ರವೆ ತೆಳ್ಳಗಾಗುತ್ತೆ ಅನ್ನೋಂಗೆ ಇಲ್ಲ. ಚೆನ್ನಾಗಿ ಆದಮೇಲೆ ಈಗ ಅರ್ಧ kg ಸಕ್ಕರೆನ ಹಾಕ್ಕೊಂಡು ಬಿಡೋಣ. ಅಳತೆ ಪ್ರಮಾಣ ಈ ರೀತಿಯಾಗಿದ್ದಾಗ ಒಂದು ಸಮ ಬರುತ್ತೆ. ಅತಿ ಸ್ವೀಟು ಆಗೋಲ್ಲ, ಅತಿ ಕಮ್ಮಿ ಸ್ವೀಟು ಸಹ ಆಗೋಲ್ಲ. ಈಗ ಇದ್ರ ಮೇಲೇ ಏಲಕ್ಕಿ ಪೌಡರ್ನ ಉದುರಿಸ್ತಾ ಇದ್ದೀನಿ. ಅರ್ಧ kg ಸಕ್ಕರೆ ಹಾಕಿದ್ದಾಯಿತು. ತುಪ್ಪ ಇನ್ನೂ 100 ಗ್ರಾಮ್ ಬೇಕಿತ್ತು. ಅರ್ಧ kg ರವೆಗೆ 1/4 kg ತುಪ್ಪ ಬೇಕಾಗತ್ತೆ. ಅಮ್ಮ 100 ಗ್ರಾಮ್ ಕಮ್ಮಿನೇ ತಂದಿದ್ರು. ಇನ್ನೇನು ಮತ್ತೆ ತರಿಸೋದು ಅಂತ ಅಷ್ಟರಲ್ಲೇ ಮಾಡಿದ್ದೀನಿ. ನಿಮಗೆ ಹೇಳ್ತಾ ಇದ್ದೀನಿ ಅಳತೆನ. ಇದನ್ನು ನನಗೆ ಇವತ್ತೇನು 500 ಬಂದಿದ್ದಾರೆ, ಅವರೇ ನನಗೆ ಈ ಪ್ರಸಾದನ ಹೇಳ್ಕೊಟ್ಟಿರೋದು ಮಾಡೋದಕ್ಕೆ. ಅವರು ಒಂದು ಟೈಮ್ ಹೇಳ್ಕೊಟ್ರು. ನಾನು ಸುಮಾರು ಒಂದು 7-8 ಸತಿ ಮಾಡಿದ್ದೀನಿ ಈ ಪ್ರಸಾದ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲೆಲ್ಲ ನಾನೇ ಈಗ ಮಾಡೋದು. ಯಾರ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ನನ್ನನ್ನು ಕರೀತಾರೆ ಈಗ ಸಜ್ಜಿಗೆ ಮಾಡಲಿಕ್ಕೆ. ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಸಜ್ಜಿಗೆ
ಸಜ್ಜಿಗೆ ಎಲ್ಲ ರೆಡಿ ಆಯಿತು, ದೇವ್ರ ಮುಂದೆ ಇಡ್ಲಿಕ್ಕೆ ಕೊಟ್ಟಿದ್ದೀನಿ. ನೋಡಿದ್ರಿ ಅಲ್ವಾ ಹೇಗೆ ಬಂತು ರೆಸಿಪಿ ಅಂತ. ಅಷ್ಟರಲ್ಲಿ ಇಲ್ಲಿ ಇನ್ನೊಂದು ಮನೆ ಇದೆಯಲ್ಲ, ಅಮ್ಮವ್ರ ಮನೆ, ಸೀಟ್ ಮನೆ, ಅಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು 20ರಿಂದ 30 ಜನ ಬರ್ತಾರೆ. ಸಜ್ಜಿಗೆ ಈ ರೀತಿಯಾಗಿ ಆಗಿದೆ ನೋಡಿ, ತುಪ್ಪ ಎಣ್ಣೆಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಆರದ್ಮೇಲೆ ಈಗ ಪ್ರಸಾದ ನೈವೇದ್ಯಕ್ಕೆ ಕೊಟ್ಬಿಡೋಣ. ಅವರು ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಿದ್ದಾರೆ. ಆ ಕಡೆ ಒಂದು ಕಡೆ ಅಡುಗೆ ಕೂಡ ಆಗ್ತಾ ಇದೆ. ನಾನು ಬಂದವ್ರಿಗೆಲ್ಲ ಮಂಗಳಾರತಿ ಕೊಟ್ಟು, ಅರ್ಶಿನ ಕುಂಕುಮ ಹೆಣ್ಮಕ್ಳು ಬಂದಿದ್ದಾರಲ್ಲ ಅವ್ರಿಗೆಲ್ಲ ಕೊಟ್ಟು, ನಾನು ಸ್ಯಾರಿ ಉಟ್ಕೊಂಡಿಲ್ಲ, ಏನೋ ಅನ್ಕೋಬೇಡಿ, ಅಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡಬೇಕಿತ್ತಲ್ಲ, ನನಗೆ ಸೀರೆ ಉಟ್ಕೊಂಡು ಕ್ಯಾರಿ ಮಾಡೋಕ್ಕೆ ಬರೋದಿಲ್ಲ, ಅಡುಗೆ ಎಲ್ಲ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ. ಹಾಗಾಗಿ ನಾನು ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ನಾವೇ ಅತ್ತಿಗೆದಿರು ದೊಡ್ಡಮ್ಮಂದಿರು ಎಲ್ಲ ಸೇರಿ ಅಡುಗೆ ಮಾಡ್ತಿರೋದಲ್ವಾ, ಹಂಗಾಗಿ ಸೀರೆ ಉಟ್ಟಿಲ್ಲ, ನೀವೇನು ಅಂದ್ಕೋಬೇಡಿ. ಬ್ರಹ್ಮ ಸ್ವರೂಪಿಣಿ ಜಗಜನನಿ ಚತುರ್ವೇದ ಕಸ್ತೂರಿ ಹಾಗೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸುವ ವಿಶೇಷತೆ ಏನಂದರೆ, ಮನೇಲಿರೋ ದಟ್ಟ ದರಿದ್ರ ನಿವಾರಣೆ ಆಗಿ ನಾವು ಅಂದ್ಕೊಂಡಿರೋ ಕೆಲಸಗಳು ಪೂರ್ಣ ಆಗಲಿ ಅಂತ ಆ ಸ್ವಾಮಿ ವಿಷ್ಣುನ ಬೇಡೋ ಅಂಥ ಒಂದು ಪೂಜೆ. ಹಾಗೆ ಈ ಪೂಜೆಗೆ ಬರೋರು ಕೂಡ ಏನಾದರೂ ಬಂದರೆ ಅರ್ಧಬರ್ಧ ಕತೆ ಕೇಳಿ ಪ್ರಸಾದ ಸೇವಿಸ್ತಾನೆ ಹೋಗಬಾರ್ದು. ಹಾಗಾಗಿ ಇದೊಂದು ನಂಬಿಕೆ ನಾನು ತಿಳ್ಕೊಂಡಿರೋದು. ನೆಕ್ಸ್ಟ್ ಏನಾಯಿತು ಅಂದರೆ, ಪ್ರೀತಿಯವ್ರ ಗಂಡನ ಮನೆಗೆ ಮಗುನ ಮೊದಲನೇ ಸಲ ತೊಟ್ಲು ತಿರುಗಿಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ವಲ್ಲ, ನಾವು ಜೊತೇಲಿ ಹೋಗಿದ್ವಿ. ಅವರ ಅತ್ತೆ ಒಬ್ಬರೇ ಇರೋದಲ್ಲಿ, ಪಾಪ ಅವ್ರು ಬರೋ ರೀತಿಲಿ ಅವ್ರ ಮನೆ ಹತ್ರ ಸಿಗೋ ಹೂಗಳನ್ನ ಬಳಸಿ ಈ ರೀತಿಯಾಗಿ ರೆಡಿ ಮಾಡಿದರು. ಅದನ್ನು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿಯಾಯಿತು. ಪಾಪನು ಕೂಡ ಮನೆ ಒಗ್ಸಿದಾಯಿತು. ಮೊದಲನೇ ಬಾರಿಗೆ ಅಮ್ಮನ ಮನೇಲಿ ಪೂಜೆ ಮಾಡಿಸ್ಕೊಂಡು ಗಂಡನ ಮನೆಗೆ ಬಂದಿರೋದು 5 ತಿಂಗಳಿಗೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಈ ಒಂದು ಸುಂದರವಾದ ಬ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ತುಂಬ ಸ್ವಲ್ಪ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ, ನೀವು ಅಂದ್ಕೋಬೇಡಿ. ನಿಮ್ಮ ಸಪೋರ್ಟ್ ಹೀಗೇನೇ ಇರಲಿ. ಬಾಯ್ ಬಾಯ್.